ಬೀದಿ ವ್ಯಾಪಾರಿಗಳ ಒಂದು ಸಂಘದವರು ಇವತ್ತು ಕಾರ್ಯಕ್ರಮವನ್ನ ಆಚರಣೆ ಮಾಡಿ ನನ್ನನ್ನ ಕರೆದಿದ್ದಾರೆ. ಮತ್ತೆ ನನಗೆ ಅವರೊಂದು ಮನವಿಯನ್ನ ಕೊಟ್ಟಿದ್ದಾರೆ. ಅವರು ಎಲ್ಲಿ ಬೀದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾರೆ ಅಲ್ಲಿ ಶೌಚಾಲಯ ಬೇಕು, ಕುಡಿಯೋ ನೀರು ಬೇಕು, ದೌರ್ಜನ್ಯದ ಒಂದು ಸ್ಥಿತಿ ಇದ್ದಾಗ ಅವರಿಗೆ ರಕ್ಷಣೆ ಬೇಕು. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು 1 ಲಕ್ಷ ಸಾಲವನ್ನ ಘೋಷಣೆ ಮಾಡಿದ್ದಾರೆ. ಆ ಸಾಲವನ್ನ ಪಡ್ಕೊಳ್ಳಕ್ಕೆ ಬಹಳ ಅಡಚಣೆಗಳಿದಾವೆ, ಅವನ್ನೆಲ್ಲ ನೀಗಿಸ್ಬೇಕು ಅಂತ ಹೇಳಿ ನನಗೆ ಒಂದು ಮನವಿ ಕೊಟ್ಟಿದ್ದಾರೆ. ನಾನು ಅದನ್ನೆಲ್ಲ ಸರ್ಕಾರಕ್ಕೆ ಬರೆದು ಶಿಫಾರಸು ಬರೆದು ಅದನ್ನೆಲ್ಲ ಮಾಡಿ ನಮಗೆ ವರದಿಯನ್ನ ಕೊಡ್ಲಿಕ್ಕೆ ನಾನು ಖಂಡಿತವಾಗ್ಲೂ ಸರ್ಕಾರಕ್ಕೆ ಶಿಫಾರಸನ್ನ ಮಾಡ್ತೇನೆ. ಇವತ್ತು ಎಲ್ಲಾ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಂದ ಬಂದಂತ ತಾಯಂದಿರು, ಅಕ್ಕ ತಂಗಿಯರು ಬಹಳ ದೊಡ್ಡ ಕನಸನ್ನ ಇಟ್ಕೊಂಡು ಬಂದಿದ್ದಾರೆ. ಈ ಕಾರ್ಯಕ್ರಮವನ್ನ ಮಾಡ್ತಾ ಇರುವಂತ ಅಧ್ಯಕ್ಷರು ಮತ್ತೆ ಎಲ್ಲಾ ಮಹಿಳಾ ಅಧ್ಯಕ್ಷರಿಗೂ ಇಷ್ಟು ಚೆನ್ನಾಗಿ ಮಾಡಿರುವಂತ ಈ ಕಾರ್ಯಕ್ರಮಕ್ಕೆ ನನ್ನ ಎಲ್ಲ ಶುಭಾಶಯಗಳು. ಇಡೀ ಕರ್ನಾಟಕದಿಂದ ಬಂದಂತ ಆ ಬೀದಿ ವ್ಯಾಪಾರ ಮಾಡುವಂತ ಎಲ್ಲ ನನ್ನ ಸಹೋದರ ಸಹೋದರಿ ತಾಯಂದಿರಿಗೂ ಸರ್ಕಾರದ ಎಲ್ಲ ಸವಲತ್ತುಗಳು ಸಿಕ್ಕಿ ಅವರು ಅಪೇಕ್ಷೆ ಪಡ್ತಾ ಇರುವಂತ ಎಲ್ಲವೂ ಕಾನೂನಾಗಿ ಪರಿವರ್ತನೆ ಆಗಿ ಅವರಿಗೆ ಎಲ್ಲವೂ ಸಿಗುವಂತಾಗ್ಲಿ ಅಂತ ನಾನು ಆಶಿಸ್ತೇನೆ. ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರಿ ವಿಭಾಗದ ವತಿಯಿಂದ ತುಂಬಾ ಮಹಿಳಾ ಉದ್ಘಾಟನೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು, 2 ಕಡೆಯಲ್ಲೂ ನಾವು ಸಭೆಯನ್ನ ಕರೆದು 2 ಕಡೆ ಸಂಪೂರ್ಣ ಯಶಸ್ವಿಯಾಗಿದೆ. ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಜಿಸಿಸಿ ಚಂದ್ರಶೇಖರ್ ಅವರು, ಕಾರ್ಯದರ್ಶಿಗಳು ಹಾಗೂ ಸಂಸದರು ಹಾಗೂ ಮಹಿಳಾ ಅಧ್ಯಕ್ಷರುಗಳು ಹಾಗೂ ಅನೇಕ ಡಿಸಿಸಿ ಅಧ್ಯಕ್ಷರು ಭಾಗಿಯಾಗಿದ್ರು. ಅದೇ ರೀತಿ ಈ ವೇದಿಕೆಗೆ ನಾಗಲಕ್ಷ್ಮಿ ಅವರು ಬಂದು ಮಹಿಳಾ ಮತ್ತು ಆಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಹಿಳೆಯರಿಗೆ ದೌರ್ಜನ್ಯಗಳನ್ನ ಯಾವ ರೀತಿ ತಡೆಗಟ್ಟತಕ್ಕಂಥದನ್ನ ಸಂಪೂರ್ಣವಾಗಿ ಎಲ್ಲ ವಿವರಗಳನ್ನ ತಿಳಿಸಿದ್ದಾರೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ 1,60,000 ಜನ ಮಹಿಳೆಯರಿದ್ದಾರೆ. ಆ ಮಹಿಳೆಯರಿಗೆ ನಿಜವಾದ ನ್ಯಾಯ ಸಿಗ್ತಿತ್ತಿಲ್ಲ. ಯಾಕೆಂದ್ರೆ ನಾವು ಮಹಿಳೆಯರನ್ನ ಬೆಳೆಸ್ಬೇಕು. ಮಹಿಳೆಯರನ್ನ ನಾವು ಬೆಳೆಸಿದಾಗ ಆ ಏರಿಯಾದಲ್ಲಿ ಅವರು ಸಂಪೂರ್ಣವಾಗಿ ಬೆಳೆಯುವುದಕ್ಕೆ ಅವಕಾಶ ಇದೆ. ಮಹಿಳೆಯರು ಬೀದಿಲಿ ವ್ಯಾಪಾರ ಮಾಡಿಕೊಂಡು ಅವತ್ತಿನ ಕಿರುಕುಳವನ್ನ, ಮನೆ ಕಡೆ ಕಿರುಕುಳ ಮತ್ತು ಕೆಲವು ಕಡೆ ಕಿರುಕುಳ, ಅವರಿಗೆ ಬಾಳ್ಯ ಸಮಸ್ಯೆಗಳು ಉದ್ಭವ ಆಗ್ತದೆ. ಅದಕ್ಕೋಸ್ಕರ ಇನ್ನು ಮುಂದಿನ ದಿನದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ ಕೆಪಿಸಿಸಿಯ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಿಂದ ಸಚಿವರಲ್ಲಿ ಒಂದು ಕಾರ್ಯಕ್ರಮವನ್ನ ಮಾಡಿಕೊಡಿಸ್ತೀವಿ ಅಂತ ಹೇಳಿ ಜಿಸಿ ಚಂದ್ರಶೇಖರ್ ಭರವಸೆಯನ್ನು ನೀಡಿದ್ದಾರೆ. ಅದಕ್ಕೋಸ್ಕರ ನಮ್ಮ ರಾಜ್ಯದ ಎಲ್ಲ ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಜಿಲ್ಲಾ ಅಧ್ಯಕ್ಷರಾಗಿರ್ಬೋದು, ಬ್ಲಾಕ್ ಅಧ್ಯಕ್ಷರಾಗಿರ್ಬೋದು ಮತ್ತು ಮಹಿಳಾ ಸಂಬಂಧಪಟ್ಟ ಬೀದಿ ವ್ಯಾಪಾರಿಗಳು ಮತ್ತು ಪುರುಷರಾಗಿರ್ಬೋದು ಎಲ್ಲರೂ ಒಂದು ಅಭಿವೃದ್ಧಿಗೋಸ್ಕರ ದುಡಿದಿದ್ದಾರೆ. ಹಗಲು ರಾತ್ರಿ ಅಂತ ಹೇಳಿ ಸಂಪೂರ್ಣವಾಗಿ ದುಡಿದಿದ್ದಾರೆ. ಈ ಕಾರ್ಯಕ್ರಮವನ್ನ ಸರ್ಕಾರದ ಮಟ್ಟದಲ್ಲಿ ನಾನು ಹೆಚ್ಚಿನ ಭರವಸೆಯಾಗಿ ಈಡೇರಿಸ್ಕೊಡ್ತೀನಿ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತು ಅದೇ ರೀತಿಯ ನಮ್ಮ ಸ್ಟೇಟ್ ಕಮಿಟಿಯವರಾಗಿರ್ಬೋದು, ಜಿಲ್ಲಾಧ್ಯಕ್ಷರು ಅವರು ಸಹಿತ ಕೆಲಸಗಳನ್ನ ಆಯಾ ಏರಿಯಾದಲ್ಲಿ ರಿಪೋರ್ಟ್ ಅನ್ನ ನಮಗೆ ತಲುಪಿಸ್ಬೇಕು. ಯಾಕೆಂದ್ರೆ ಅವರು ವರದಿ ಕೊಡ್ಲಿಲ್ಲ ಅಂದ್ರೆ ನಾವು ಇಲ್ಲಿ ವರದಿ ಕೊಡೋಕ್ ಆಗೋದಿಲ್ಲ. ನಾನು ಯಾರ ಕಡೆಯಿಂದ ಏನ್ ಮಾಡಿಸ್ಬೇಕು ಅನ್ನತಕ್ಕಂಥದನ್ನ ನಾನು ಸಂಪೂರ್ಣವಾಗಿ ಮಾಡಿಸ್ಕೊಡ್ತೀನಿ ಅಂತೇಳಿ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷರುಗಳು ಮತ್ತು ಮಹಿಳಾ ಕೆಪಿಸಿ ಬೀದಿ ಬದಿ ವ್ಯಾಪಾರದ ಮಹಿಳಾ ಅಧ್ಯಕ್ಷರು ಮತ್ತು ನಮ್ಮ ಸೌಮ್ಯ ರೆಡ್ಡಿ ಆಗಿರ್ಬೋದು, ಶಿವಾನಂದ ಕಾಂತಮ್ಮ ನಾಯಕರಾಗಿರ್ಬೋದು, ವೀಣಾ ಕಶ್ಯಪ್ನವರಾಗಿರ್ಬೋದು, ಅನೇಕ ಮಹಿಳೆಯರಿಗೋಸ್ಕರ ಕಾರ್ಯಕ್ರಮ ತುಂಬಾ ಯಶಸ್ವಿ ಆಯ್ತು. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಖುಷಿ ಪಟ್ರು. ಅವರಿಗೆ ಈ ಖುಷಿಯನ್ನ ಇದೇ ರೀತಿ ಮುಂದುವರಿಬೇಕು. ಆ ಜನಕ್ಕೆ ಆ ನ್ಯಾಯವನ್ನ ಕೊಡಿಸೋದನ್ನ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಇವತ್ತು ಕಾರ್ಯಕ್ರಮಕ್ಕೆ 100 ಜನ ಬಂದು ಭಾಗಿಯಾಗಿದ್ದಾರೆ. ಅವರ ಎಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರು ಇದೇ ರೀತಿ ದೊಡ್ಡ ಮಟ್ಟದ ಎತ್ತರದಲ್ಲಿ ಬೆಳಿಲಿ ಅಂತ ನಾನು ಶುಭಗಳು. ನಮ್ಮ ಜೀವನವನ್ನೇ ಬೀದಿ ಬದಿ ವ್ಯಾಪಾರಿಗಳಿಗೆ ಅರ್ಪಿಸಿದ್ದಾರೆ ಅಂತ ಅನ್ಕೋತೀನಿ ನಾನು. ಅವರು ಶಬ್ದಗಳಲ್ಲಿ ಹೇಳ್ತಕ್ಕಂತ ಮಾತುಗಳಿಲ್ಲ, ಆದ್ರೆ ಅವರು ದೊಡ್ಡ ಒಂದು ಮಟ್ಟದಲ್ಲಿ ಈ ಬೀದಿ ಬದಿ ವ್ಯಾಪಾರಿಗಳ ಕೆಲಸವನ್ನು ಮಾಡಿದ್ದಾರೆ, ಮುಂದೆಯೂ ಅವರು ಮಾಡುತ್ತಾರೆ. ಎಲ್ಲ ಜನರು ಎಷ್ಟೋ ಕಷ್ಟ ಕೊಟ್ಟಿದ್ದಾರೆ. ಆ ಕಷ್ಟಗಳನ್ನು ಗಮನದಲ್ಲಿ
ತೆಗೆಯಲಾರದೆ ಅವರು ಈ ಕೆಲಸಕ್ಕೆ ಮುಂದುವರಿಸಿದ್ದಾರೆ. ಅವರಿಗೆ ಬರ್ತಕ್ಕಂತ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಯಶಸ್ವಿ ಸಿಗಲಿ, ಅವರು ಈ ಒಂದು ಕನಸಿನಲ್ಲಿ ಅವರು ಯಶಸ್ವಿ ಆಗಲಿ ಅಂತ ನಾನು ಈ ದಿವಸ ಬೇಡ್ಕೊಳ್ತಾ ಇದ್ದೇನೆ. ಇನ್ನು ಬರ್ತಕ್ಕಂತ ಈ ನಮ್ಮ ಕರ್ನಾಟಕದ ಬೀದಿ ಬದಿ ವ್ಯಾಪಾರಿಗಳು, ಸ್ಪೆಷಲ್ ಆಗಿ ನಮ್ಮ ಮಹಿಳಾ ಬೀದಿ ಬದಿ ವ್ಯಾಪಾರಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ನಮ್ಮ ಅಧ್ಯಕ್ಷರಿಗೆ ಮತ್ತೆ ನಮ್ಮ ಈ ಕೆಪಿಸಿಸಿ ಸ್ಟ್ರೀಟ್ ವೆಂಡರ್ಸ್ ಅಲ್ಲಿಗೆ ಒಂದು ದೊಡ್ಡ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಈ ಪ್ರೋತ್ಸಾಹವನ್ನು ಮುಂದೆಯೂ ಇದೇ ರೀತಿ ಕಂಟಿನ್ಯೂ ಆಗ್ಬೇಕು ಮತ್ತು ಜನರು ಸ್ಪಂದಿಸಬೇಕು. ಮತ್ತೆ ಅವರ ಸಮಸ್ಯೆಗಳಿಗೆ ನಮ್ಮ ಅಧ್ಯಕ್ಷರು ಸ್ಪಂದಿಸ್ತಾ ಇದ್ದಾರೆ, ಮುಂದೆಯೂ ಸ್ಪಂದಿಸ್ತಾರೆ. ಮತ್ತೆ ಎಲ್ಲರಿಗೆ ನಮಸ್ಕಾರ. ನಮ್ಮ MD ಖಲೀಲ್, ಬೆಂಗಳೂರು ಸೆಂಟ್ರಲ್ ಡಿಸ್ಟ್ರಿಕ್ಟ್ ಬೀದಿ ವ್ಯಾಪಾರ ಅಧ್ಯಕ್ಷ. ಇವತ್ತು ಫುಲ್ ಖುಷಿ ಆಯ್ತು. ಎಲ್ಲ ಜಿಲ್ಲೆ ಮತ್ತು ತಾಲೂಕಿಂದ ಸಿಟಿಯಿಂದ ಎಲ್ಲ ಜನ ಬಂದಿದ್ದಾರೆ. ಇಷ್ಟು ಬೆಂಬಲ ಇದೆ ಅಂತ. ಇದು ಇವತ್ತು ನಮ್ಮ ರಂಗಸ್ವಾಮಿ ಸರ್ ಸ್ಟೇಟ್ ಪ್ರೆಸಿಡೆಂಟ್, ನಮ್ಮ ಕಾವ್ಯ ಶ್ರೀ ಮೇಡಮ್ಗೆ ಸ್ಟೇಟ್ ಪ್ರೆಸಿಡೆಂಟ್, ವುಮೆನ್ ಪ್ರೆಸಿಡೆಂಟ್ ಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾರೆ, ಗೆದರ್ ಮಾಡಿಸ್ತಾರೆ. ಇವತ್ತು KPCC ಏನೇನು ಸ್ಕೀಮ್ ಇದೆ, ಕಾಂಗ್ರೆಸ್ ನಲ್ಲಿ ಈ ಸಂಘಟನೆಯಲ್ಲಿ ಏನೇನು ಸ್ಕೀಮ್ ಇದೆ, ಏನೇನು ಉಲ್ಲತ್ತು ಮಾಡಬೇಕು, ಏನೇನು ಇದರಲ್ಲಿ 5 ಗ್ಯಾರಂಟೀಸ್ ನಲ್ಲಿ ಏನೇನು ಬರ್ತಾ ಇದಾರೆ, ಅದಕ್ಕೆ ಎಲ್ಲ ಆರಾಮಾಗೆ ಹೇಳ್ಕೊಟ್ಟಿದ್ದಾರೆ. ಕ್ವಶನ್ ಆನ್ಸರ್ ಆಯ್ತು, ಇಲ್ಲಿ ಊಟ ವ್ಯವಸ್ಥೆ ಆಯ್ತು, ಎಲ್ಲ ಕಡೆಯಿಂದ ಬಂದಿದ್ದಾರೆ. ನಮ್ಮ ಸಿ ರಂಗಸ್ವಾಮಿ ಪ್ರೆಸಿಡೆಂಟ್ಗೆ ನಂಬಿಕೆ ಮಾಡಿ ಬಂದಿದ್ದಾರೆ. ಎಲ್ಲರಿಗೆ ಧನ್ಯವಾದ. ಬಹಳ ಖುಷಿ ಆಯ್ತು. ಎಲ್ಲ ಸೇರಿಸಿ ಟೀಮು ಇವರು ಇವರು ಎಲ್ಲ ಸೇರಿಸಿ ಮಾಡಿದ್ದೀನಿ ಒಂದು ಕಾರ್ಯಕ್ರಮ. ಇನ್ನೂ ದೊಡ್ಡ ಮಟ್ಟಾಗೆ ಮಾಡಿಸ್ತೀನಿ. ಒಂದು ಪ್ರೀತಿ ಆಗಲಿ. ನಮ್ಮ ಬೀದಿ ಬದಿ ವ್ಯಾಪಾರಿಯ ಸಂಘದ ರಂಗಸ್ವಾಮಿ ಅವರು ನಮಗೆ ಪ್ರಧಾನ ಕಾರ್ಯದರ್ಶಿಯಾಗಿ ನಮಗೆ ಮಾಡಿಕೊಟ್ಟಿದ್ದಾರೆ. ನಾವು BTM ಲೇಔಟ್ ಕ್ಷೇತ್ರದಿಂದ ಆಯ್ಕೆಯಾಗಿದ್ದೀವಿ. ನಮ್ಮ ರಾಮಿಂಗ್ ರೆಡ್ಡಿ ಅವರ ಇದರಲ್ಲಿ ವಾರ್ಡಲ್ಲಿ ನಾವು ಇವತ್ತು ನಮ್ಮ ಜಿಲ್ಲೆ, ನಮ್ಮ ತಾಲೂಕು, ಎಲ್ಲ ನಮ್ಮ ಕಾರ್ಯಕರ್ತರು, ಎಲ್ಲ ನಮ್ಮ ಅಕ್ಕ ತಂಗಿಯರು, ನಮ್ಮ ಅಣ್ಣ ತಂಗಿಯರು, ಎಲ್ಲ ಬೀದಿ ವ್ಯಾಪಾರಿಯವರು ಇವತ್ತು ಎಲ್ಲ ಯಶಸ್ವಿ ಮಾಡಿ ಕೊಟ್ಟಿದ್ದಾರೆ. ಅವ್ರಿಗೆ ಎಲ್ಲಾ ತರದಲ್ಲೂ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅವ್ರನ್ನ. ನಮ್ಮನ್ನು ಕೂಡ ಮುಂದೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯನ ನೆರವೇರಿಸಲಿ ಅಂತ ನಾವು ಕೇಳ್ಕೊತಾ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತ ಕಾವ್ಯಶ್ರೀ ಮೇಡಮ್ ಅವ್ರಿಗೆ ಅಭಿನಂದಿಸ್ತಾ, ಮತ್ತೆ ಡಾಕ್ಟರ್ ರಂಗಸ್ವಾಮಿ ರಾಜ್ಯಾಧ್ಯಕ್ಷರು ಅವ್ರಿಗೂ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ಅವರೇ ಕಾರಣ. ಮತ್ತೆ ಎಲ್ಲ ಬೀದಿ ಬದಿ ವ್ಯಾಪಾರಿಗಳಿಗೆ ತಾಳ್ಮೆಯಿಂದ, ಸಹನೆಯಿಂದ ಎಲ್ಲ ಬಂದು ಬೇರೆ ಜಿಲ್ಲೆಯಿಂದ, ತಾಲೂಕಿಂದ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದೀರಾ. ನಿಮಗೂ ಕೂಡ ಅಭಿನಂದನೆಗಳು.